ಹಲೋ, ವೆಲ್ಕಮ್ ಟು ದಿ BK ಕ್ರಿಯೇಟಿವ್ಸ್. ಇವಾಗ ನೀವು ಲೈನ್, ಪಾಲಿಲೈನ್, ಸರ್ಕಲ್, ಆರ್ಕ್ ಬಗ್ಗೆ ಕಲ್ತಿದ್ದೀರಾ. ಇವತ್ತಿನ ದಿನ ನಾನು ಹೇಳಕ್ಕೆ ಹೊರಟಿರೋದು ಏನಪ್ಪ ಅಂದರೆ ರೆಕ್ಟ್ಯಾಂಗುಲರ್ ಆ್ಯಂಡ್ ಪಾಲಿಗಾನಲ್ ಆ್ಯಂಡ್ ಎಲಿಪ್ಸ್ ಆ್ಯಂಡ್ ಹ್ಯಾಚ್ ಬಗ್ಗೆ. ಇವಾಗ ನಾನು ಮೊದಲನೇದಾಗಿ ಹೇಳಕ್ಕೆ ಹೊರಟಿರೋದು ಏನಪ್ಪ ಅಂದರೆ ರೆಕ್ಟ್ಯಾಂಗಲ್ ನೋಡಿ. ಇವಾಗ ನೀವು ರೆಕ್ಟ್ಯಾಂಗಲ್ನ ಸೆಲೆಕ್ಟ್ ಮಾಡಿಕೊಂಡು ಫಸ್ಟಿಗೆ ಸ್ಪೆಸಿಫಿಕ್ ಪಾಯಿಂಟ್ ಅಂತ ಕೊಡಬೇಕು. ಸ್ಪೆಸಿಫಿಕ್ ಪಾಯಿಂಟಿಗೆ ನೀವು ಡಿಸ್ಟೆನ್ಸ್ ಎಷ್ಟು ಕೊಡ್ತೀರಪ್ಪ ಅಂದರೆ ನಿಮಗೆ ಅದು ನಿಮ್ಮ ಚಾಯ್ಸು, ಎಷ್ಟು ಬೇಕೋ ಅಷ್ಟು ಕೊಡ್ಬೋದು. ಹಾಗೆ 10 ಸೆಂಟಿಮೀಟ್ರ್ ಕೊಡ್ತೀವಿ. 10 ಕೊಟ್ಟರೆ 10 ಸೆಂಟಿಮೀಟ್ರ್ ಆಯಿತು, ಇಷ್ಟಾಗಲ್ಲ. ನೆಕ್ಸ್ಟು ವಿಡ್ತು ಎಷ್ಟು ಕೊಡ್ತೀರಾ ನೀವು ಅಂದರೆ 5 ಸೆಂಟಿಮೀಟ್ರ್ ಕೊಡ್ತೀರಾ ನೋಡಿ. ಇವಾಗ 5 ಸೆಂಟಿಮೀಟ್ರ್ ಕೊಟ್ಟರೆ ಇದು ಇಷ್ಟು ಚಿಕ್ಕದಾಯಿತು. ನಾನು ನಿಮಗೆ ತಿಳಿಸ್ಕೊಂಡಿರೋದು ಏನಪ್ಪ ಅಂದರೆ ರೆಕ್ಟ್ಯಾಂಗುಲರನ್ನು ನಾವು 5 ವಿಧವಾಗಿ ತೆಗಿಬೋದು ಡ್ರಾಯಿಂಗ್ನ. ಒಂದು ಡೈಮೆನ್ಷನ್ ಯೂಸ್ ಮಾಡಿ, ಒಂದು ಚಾಂಪರ್ ಯೂಸ್ ಮಾಡಿ, ಒಂದು ಎಲಿವೇಷನ್ನ, ಒಂದು ಫಿಲೆಟ್ ಆ್ಯಂಡ್ ಥಿಕ್ನೆಸ್ ಆ್ಯಂಡ್ ವಿಡ್ತ್ನ ಯೂಸ್ ಮಾಡಿ ನಾವು ರೆಕ್ಟ್ಯಾಂಗಲನ್ನು ಡ್ರಾ ಮಾಡ್ಬೋದು. ಮೊದಲೇದಾಗಿ ನಾವು ರೆಕ್ಟ್ಯಾಂಗಲನ್ನು ಡ್ರಾ ಮಾಡಬೇಕಾದ್ರೆ ಮೊದಲಿಗೆ ರೆಕ್ಟ್ಯಾಂಗಲನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿ ಈಗ ಡೈಮೆನ್ಷನ್ ಕೇಳುತ್ತೆ. ಮೊದಲೇದಾಗಿ ನಾವು ಸ್ಪೆಸಿಫಿಕ್ ಕಾರ್ನರ್ ಕೊಡಬೇಕು. ಸ್ಪೆಸಿಫಿಕ್ ಕಾರ್ನರ್ ಅಂತ ಕೇಳುತ್ತೆ. ಅವಾಗ ನಾವು ಸ್ಪೆಸಿಫಿಕ್ ಕಾರ್ನರ್ಗೆ ಇವಾಗ 10 ಸೆಂಟಿಮೀಟ್ರ್ ಕೊಡಬೇಕು. 10 ಸೆಂಟಿಮೀಟ್ರ್ ಕೊಟ್ಟರೆ 10 ಸೆಂಟಿಮೀಟ್ರ್ ತೊಗೊಳ್ತು. ನೆಕ್ಸ್ಟು ಸ್ಪೆಸಿಫಿಕ್ ಅದರ್ ಕಾರ್ನರ್ ಕೇಳುತ್ತೆ. ಅದರ್ ಕಾರ್ನರ್ಗೆ ಎಷ್ಟು ಬೇಕು ನಿಮ್ಗೆ ಡಿಸ್ಟೆನ್ಸು, ಅದು 10 ಅಂತ ಕೊಟ್ಟರೆ 10 ತೊಗೊಂಡು ಸೆಲೆಕ್ಟಾಗಿ ನಿಮಗೆ 10 × 10 ಒಂದು ರೆಕ್ಟ್ಯಾಂಗಲ್ ಡ್ರಾ ಆಗುತ್ತೆ. ಇದು ಡೈಮೆನ್ಷನ್ ಯೂಸ್ ಮಾಡಿ. ಇನ್ನು ಚಾಂಪರ್ನ ಯೂಸ್ ಮಾಡಿ ಹೇಗೆ ತೆಗೆಯೋದು ಅಂತ ಹೇಳ್ಕೊಡ್ತೀನಿ. ಇವಾಗ ಮತ್ತೆ RE ಅಂತ ಶಾರ್ಟ್ಕಟ್ ಕೀನ ಎಂಟ್ರ್ ಮಾಡಿ, ಎಂಟರ್ ಕೊಡಿ. ಈಗ ಚಾಂಪರ್ನ ಯೂಸ್ ಮಾಡಬೇಕಾದ್ರೆ ಮೊದಲಿಗೆ ನಾವು C ಅಂತ ಎಂಟ್ರ್ ಮಾಡಬೇಕು. C ಎಂಟ್ರ್ ಕೊಟ್ಟರೆ ಚಾಂಪರ್ ಕೇಳುತ್ತೆ. ಫಸ್ಟ್ ಸ್ಪೆಸಿಫಿಕ್ ಚಾಂಪರ್ ಡಿಸ್ಟೆನ್ಸ್ ಕೇಳುತ್ತೆ. ಇವಾಗ ನಾನು ಮತ್ತೆ 10 ಕೊಡ್ತೀನಿ, ಎಂಟ್ರ್ ಕೊಡ್ತೀನಿ. ನೆಕ್ಸ್ಟ್ ಸೆಕೆಂಡ್ ಚಾಂಪರ್ ಡಿಸ್ಟೆನ್ಸ್ ಕೇಳುತ್ತೆ, ಮತ್ತೆ 10 ಕೊಡ್ತೀನಿ. 10 ಕೊಟ್ಟು ಎಂಟ್ರ್ ಕೊಟ್ಟರೆ ಮತ್ತೆ ಕೇಳುತ್ತೆ ಸ್ಪೆಸಿಫಿಕ್ ಫಸ್ಟ್ ಕಾರ್ನರ್ ಅಂತ. ಕ್ಲಿಕ್ ಮಾಡಿ ಡ್ರಾ ಮಾಡಿ. ಇವಾಗ 10 ಸೆಂಟಿಮೀಟ್ರ್ ಕೊಡಿ. 10 ಸೆಂಟಿಮೀಟ್ರದ್ದು ನಿಮಗೆ ಚಾಂಪರ್ ಯೂಸ್ ಮಾಡಿ ಡ್ರಾಯಿಂಗ್ ಆಯಿತು. ಸೆಕೆಂಡಾಗಿ ಮತ್ತೆ ನಾನು ಈಗ ಮತ್ತೆ ರೆಕ್ಟ್ಯಾಂಗಲನ್ನು ಹೇಳ್ಕೊಡ್ತಾ ಇದ್ದೀನಿ. ರೆಕ್ಟ್ಯಾಂಗಲಲ್ಲಿ ನಾನು ಎಲಿವೇಷನ್ ಯೂಸ್ ಮಾಡಿ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ಎಲಿವೇಷನ್ ಯೂಸ್ ಮಾಡಿ ಹೇಗೆ ಮಾಡೋದಂದರೆ ಇವಾಗ ಎಂಟ್ರ್ ಮಾಡಿ, ಎಂಟ್ರ್ ಕೊಟ್ಟರೆ ಎಲಿವೇಷನ್ ಕೇಳುತ್ತೆ. ಏರಿಯಾ ಡೈಮೆನ್ಷನ್ ಎಷ್ಟು ಕೇಳುತ್ತೆ, ಎಲಿವೇಷನ್ 10 ಸೆಂಟಿಮೀಟ್ರ್ ಆಗುತ್ತೆ. 10 ಸೆಂಟಿಮೀಟ್ರ್ ಕೊಟ್ಟರೆ ಇದು ಎಲಿವೇಷನ್ ಯೂಸ್ ಮಾಡಿ ರೆಕ್ಟ್ಯಾಂಗಲರ್ ಆಯಿತು. ಇವಾಗ ಫಿಲೆಟ್ನ ಯೂಸ್ ಮಾಡಿ ರೆಕ್ಟ್ಯಾಂಗಲನ್ನು ಹೇಗೆ ಮಾಡಬೇಕು. ಇವಾಗ ಮತ್ತೆ ನೋಡಿ ರೆಕ್ಟ್ಯಾಂಗಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಒಂದು ರೆಕ್ಟ್ಯಾಂಗಲ್ ಫಿಲೆಟ್ ಶಾರ್ಟ್ಕಟ್ ಕೀ ಇದು ಫಿಲೆಟ್ ಅಂತ ಎಂಟ್ರ್ ಮಾಡಿಕೊಟ್ರೆ ಅದು ಏನು ಕೇಳ್ತಾ ಸ್ಪೆಸಿಫಿಕ್ ಅದರ್ ಕಾರ್ನರ್ದು ಇವಾಗ ಇನ್ನೊಂದು ಕಾರ್ನರ್ ಕೊಟ್ಟಿದ್ದೀವಿ. ಇವಾಗ ನೋಡಿ ಇದು ಮತ್ತೆ ರೆಕ್ಟ್ಯಾಂಗಲ್ ಆಗಿದೆ. ಇದು ರೆಕ್ಟ್ಯಾಂಗಲ್ ಬಗ್ಗೆ ನಾನು ನಿಮಗೆ ಇವತ್ತು ಹೇಳ್ತಾ ಇರೋದು. ನೆಕ್ಸ್ಟು ಹೇಳಕ್ಕೆ ಹೊರಟಿರೋದು ಏನಪ್ಪ ಅಂದರೆ ಪಾಲಿಗಾನಲ್ ಅಂದರೆ 5 ಸೈಡಿಂದ ನಾವು ಹೇಗೆ ಡ್ರಾ ಮಾಡೋದು. ಫಸ್ಟಿಗೆ ಇದು ನಂಬರ್ ಆಫ್ ಸೈಡ್ಸ್ ಕೇಳುತ್ತೆ. 2 ಸೈಡ್ ನಮಗೆ ಪಾಲಿಗಾನಲ್ ಅಂತ. ನಿಮಗೆ 5 ಸೈಡು ಎಂಟ್ರ್ ಕೊಡಬೇಕು. ನೆಕ್ಸ್ಟ್ ಸ್ಪೆಸಿಫಿಕ್ ಸೆಂಟರ್ ಆಫ್ ದಿ ಪಾಲಿಗಾನ್, ಸೆಂಟರ್ ಯಾವ್ದು ಕೊಡ್ತೀರಾ ಫಸ್ಟಿಗೆ ನೀವು ಅದು ಕೇಳುತ್ತೆ. ಅವಾಗ ಮೊದಲನೇದಾಗಿ ಒಂದು ನಿಮಗೆಲ್ಲಾದರೂ ಒಂದು ಕೊಡಿ. ಇವಾಗ ಕೊಟ್ಟರೆ ಎಂಟರ್ ದಿ ಇನ್ಕ್ರೀಸೇಬಲ್ ಸರ್ಕಲ್ ಕೊಟ್ಟು ಕೇಳುತ್ತೆ. ಇವಾಗ ನೋಡಿ ಈ ಸರ್ಕಲ್ ಕಾಣ್ತಾ ಇದೆ ನಿಮಗೆ. ಸ್ಪೆಸಿಫಿಕ್ ರೇಡಿಯಸ್ ಆಫ್ ದಿ ಸರ್ಕಲ್, ನಿಮಗೆ ಆ ಪಾಲಿಗಾನ್ ರೇಡಿಯಸ್ ಎಷ್ಟು ಬೇಕು 5 ಸೆಂಟಿಮೀಟ್ರ್ ಕೊಡ್ತೀನಿ. ಎಂಟ್ರ್ ಕೊಟ್ಟರೆ 5 ಸೆಂಟಿಮೀಟ್ರದ್ದು ಒಂದು ಪಾಲಿಗಾನ್ ನಿಮ್ಮ ಮುಂದೆ ರೆಡಿ ಆಯಿತು. ಇವಾಗ ಮತ್ತೆ ಅದನ್ನೇ ಹೇಳ್ತೇನೆ ನೋಡಿ ಇನ್ನೊಮ್ಮೆ ಹೇಗೆ ಮಾಡೋದು ಅಂತ. ಪಾಲಿಗಾನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿ ಎಲ್ಲಾದರೂ ಒಂದು ಕಡೆ ಕ್ಲಿಕ್ ಮಾಡಿ ಅದನ್ನು ನಂಬರ್ ಕೇಳ್ತೇವೆ, ಅದು 2 ಸೈಡ್ ಬೇಕಂತ ನಿಮಗೆ 5 ಸೈಡ್ ಎಂಟ್ರ್ ಕೊಡಿ. ಆವಾಗ ಸ್ಪೆಸಿಫಿಕ್ ಸೆಂಟರ್ ಕೇಳುತ್ತೆ. ಇನ್ಕ್ರೀಸಿಬಲ್ ಪಾಯಿಂಟ್ ಎಲ್ಲಾದ್ರು ಒಂದು ಕಡೆ ಕೊಡಿ. ಆವಾಗ ಮತ್ತೆ ಕೇಳುತ್ತೆ ಅದರ ಡಿಸ್ಟೆನ್ಸ್ ಕೇಳುತ್ತೆ, ಸ್ಪೆಸಿಫಿಕ್ ರೇಡಿಯಸ್ದು. ನಿಮಗೆ ಇವಾಗ 6 ಕೊಡ್ತೀನಿ. 6 ಅದು ಕೊಟ್ಟರೆ ಇದು ಪಾಲಿಗಾನಲ್ ಆಯಿತು. ನೆಕ್ಸ್ಟ್ ಇವಾಗ ಎಲಿಪ್ಸ್ ಹೇಗೆ ಅಂದರೆ ಇದು
ಇದರಲ್ಲಿ 3 ಥರ ಬರುತ್ತೆ. ಒಂದು ಸೆಂಟರು, ಒಂದು ಎಕ್ಸಿಸ್ ಆ್ಯಂಡು ಒಂದು ಎಲಿಪ್ಟಿಕಲ್ ಆರ್ಕ್ ಅಂತ ಬರುತ್ತೆ. ಇವಾಗ ಸೆಂಟ್ರ್ ಬಗ್ಗೆ ಹೇಳ್ತೀನಿ. ಇವಾಗ ಸೆಂಟ್ರ್ ಬಗ್ಗೆ ಅಂದರೆ ಇವಾಗ ಸೆಂಟ್ರ್ ಯೂಸ್ ಮಾಡಿ ಮಾಡೋದು. ಇವಾಗ ಸೆಂಟ್ರ್ ಅಂದರೆ ಒಂದು ರೇಡಿಯಸ್ ಆಗುತ್ತೆ. ರೇಡಿಯಸ್ ಎಷ್ಟು ಕೊಡ್ತೀವಿ ಈಗ ನಾವು ಅದಕ್ಕೆ ಅಂದರೆ ಎಂಡ್ ಪಾಯಿಂಟ್ ಒಂದು ಕೊಡಬೇಕು. ಎಂಡ್ ಪಾಯಿಂಟ್ ಎಕ್ಸಸ್ದು ಎಂಡ್ ಪಾಯಿಂಟ್ ಇಲ್ಲಿ ಕೊಟ್ಟರೆ ಅವಾಗ ಒಂದು ಸರ್ಕಲ್ ಆಗುತ್ತೆ, ಇಲ್ಲ ಎಲಿಪ್ಸ್ ಆಗುತ್ತೆ. ಇದರದ್ದು ರೇಡಿಯಸ್ ನಾವು 6 ಅಂತ ಎಂಟ್ರ್ ಮಾಡಿ, ರೇಡಿಯಸ್ ಕೇಳುತ್ತೆ. ಆವಾಗ ನಾವು 3 ಅಂತ ಮಾಡಿ ಎಂಟ್ರ್ ಕೊಟ್ಟರೆ ಒಂದು ಸರ್ಕಲ್ ಆಯಿತು. ಇವಾಗ ಎಕ್ಸಸ್ ಥ್ರೋ ಮಾಡೋದು 2 ಥರ ಎಕ್ಸಸ್. ಫಸ್ಟಿಗೆ ಸ್ಪೆಸಿಫಿಕ್ ಎಕ್ಸಸ್ ಎಂಡ್ ಪಾಯಿಂಟ್ ಆಫ್ ದಿ ಎಲಿಪ್ಸ್. ಯಾವಾಗ ಎಲ್ಲಿ ಎಂಡ್ ಮಾಡ್ತಾರೆ ಕೇಳುತ್ತೆ ಅದು. ಇಲ್ಲಿಗೆ ಎಂಡ್ ಮಾಡ್ತೀವಿ ನಾವು, ಇಲ್ಲಿ ಹಿಡಿದು ಇಲ್ಲಿಗೆ ಮಾಡಬೇಕಾದ್ರೆ ಇಲ್ಲಿ ಎಂಡ್ ಪಾಯಿಂಟ್ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿ ರೇಡಿಯಸ್ ಕೇಳ್ತಾ ಇದೆ ಎಷ್ಟು ಅಂತ. ಹಾಗೆ 5 ಅಂತ ಕೊಟ್ಟು ಎಂಟ್ರ್ ಮಾಡಿ ಇವಾಗ 5 ಸೆಂಟಿಮೀಟರ್ದು ಒಂದು ಎಲಿಪ್ಸ್ ನಿಮ್ಮ ಮುಂದೆ ಕಾಣ್ತಾ ಇದೆ. ಇದು ನಾವು ನಿಮ್ಮ ಸೇಮ್ ಅದೇ ಪಾಲಿಗಾನ್ ಹೇಗೆ ತೆಗಿತು ಅದೇ ಸೇಮ್ ಮಾಡೋದು. ಫಸ್ಟ್ ನಂಬರ್ ಕೇಳುತ್ತೆ. ಇಲ್ಲಿ ನಂಬರ್ ಕೇಳಿದಾಗ 6 ಅಂತ ಎಂಟ್ರ್ ಮಾಡಿ. 6 ಅಂತ ಎಂಟ್ರ್ ಮಾಡಿದಾಗ ಸೆಂಟರ್ ಕೇಳುತ್ತೆ. ಇಲ್ಲಿ ಕೊಟ್ಟು ನೆಕ್ಸ್ಟು ಆಪ್ಷನ್ ಕೇಳುತ್ತೆ 2, ಇನ್ಕ್ರೀಸಿಬಲ್ ಸರ್ಕಲು ಅಲ್ಲ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ಅಂತ ಕೇಳುತ್ತೆ. ನಾವು ಇನ್ಕ್ರೀಸಿಬಲ್ ಸರ್ಕಲ್ ಅದು ಕೊಟ್ಟರೆ ಈಗ ಹೆಕ್ಸಾಗೋನಲ್ ಬಂತು. ಹೆಕ್ಸಾಗೋನಲ್ದು ರೇಡಿಯಸ್ ನಮಗೆ ಎಷ್ಟು ಬೇಕು 5 ಸೆಂಟಿಮೀಟ್ರ್ ಕೊಟ್ಟರೆ 5 ಹೆಕ್ಸಾಗೋನಲ್ ನಮಗೆ ರೆಡಿ ಆಯಿತು. ಇಷ್ಟು ಪಾಲಿಗಾನಲ್, ಹೆಕ್ಸಾಗೋನಲ್ ಆ್ಯಂಡ್ ರೆಕ್ಟ್ಯಾಂಗುಲರ್ ಬಗ್ಗೆ ಹೇಳಿರೋದು. ಆ್ಯಂಡ್ ಹ್ಯಾಚ್ ಬಗ್ಗೆ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.